ನಾಗಮಂಗಲದ ಬೆಂಕಿ ಗಲಭೆ ಇಡೀ ದೇಶದಾದ್ಯಂತ ಸದ್ದು ಮಾಡಿದೆ. ರಾಜಕೀಯ ನಾಯಕರ ವಾಗ್ಯುದ್ಧ ಕೂಡ ಜೋರಾಗ್ಬಿಟ್ಟಿದೆ. ಆದರೆ ಕೋಮು ಗಲಭೆಗೆ ಆ ಇನ್ಸ್ಪೆಕ್ಟರ್ ಎಡವಟ್ಟೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಕಾರಣ ಏನು? ಈ ಸ್ಟೋರಿ ನೋಡಿ. ಕೋಮುದಳ್ಳೂರಿಗೆ ಮಂಡ್ಯದ ನಾಗಮಂಗಲ ನಲುಗಿ ಹೋಗಿದೆ. ಒತ್ತಿ ಉರಿದ ಬೆಂಕಿಯಲ್ಲಿ ಕಣ್ಣೀರ ಕಥೆಗಳಿವೆ. ಆದರೆ ನಾಗಮಂಗಲದ ಕೊಳ್ಳಿಗೆ ಕಾರಣವಾಗಿದ್ದು 2,000 ರೂಪಾಯಿ ಮತ್ತು ಇನ್ಸ್ಪೆಕ್ಟರ್ ಜಿಪುಣತನವೇ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಸಿಬ್ಬಂದಿಗೆ ಊಟ ಕೊಡಿಸಲು ಇನ್ಸ್ಪೆಕ್ಟರ್ ಹಿಂದೇಟು. ಗಲಭೆಗೆ ಕಾರಣವಾಯ್ತಾ ಇನ್ಸ್ಪೆಕ್ಟರ್ ಜಿಪುಣತನ? ಹೌದು, ರಿಸರ್ವ್ ಪೊಲೀಸ್ ಸಿಬ್ಬಂದಿಗೆ ಊಟ ಕೊಡಿಸಲು ನಾಗಮಂಗಲ ಠಾಣಾ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಜಿಪುಣತನ ಮಾಡಿ ಹಿಂದೇಟು ಹಾಕಿದ್ರಂತೆ. ಊಟ ಕೊಡಿಸಬೇಕಾಗುತ್ತೆಂದು 24 DAR ಸಿಬ್ಬಂದಿಯನ್ನ ಕಳಿಸಿಕೊಟ್ರಂತೆ. ನಾಗಮಂಗಲದಲ್ಲಿದ್ದ ರಿಸರ್ವ್ ಸಿಬ್ಬಂದಿ ಬೆಂಗಳೂರಿಗೆ ಹೋದ್ರು. ಇದೇ ಎಡವಟ್ಟೆ ಗಲಭೆ ನಿಯಂತ್ರಣಕ್ಕೆ ಬರದೆ ನಾಗಮಂಗಲ ಒತ್ತಿ ಉರಿಯೋಕೆ ಕಾರಣವಾಯ್ತಂತೆ. ರಿಸರ್ವ್ ವಾಹನ ಹೊರಟ ಅರ್ಧ ಗಂಟೆಗೆ ಕೋಮು ಗಲಭೆ ಆರಂಭವಾಗಿತ್ತು. ಒಂದ್ ವೇಳೆ ಏನಾದ್ರೂ ರಿಸರ್ವ್ ಸಿಬ್ಬಂದಿ ಅರ್ಧ ಗಂಟೆ ಉಳಿದುಕೊಂಡಿದ್ರೆ ಗಲಭೆಗೆ ಬ್ರೇಕ್ ಬೀಳ್ತಿತ್ತು. ಬೆಂಗಳೂರಿಗೆ ಕಳಿಸದಿದ್ರೆ ರಿಸರ್ವ್ ಸಿಬ್ಬಂದಿ ಗಲಭೆ ತಡೆಯುತ್ತಿದ್ರು. ಆದ್ರೆ ಗಲಾಟೆ ಆರಂಭವಾದಾಗ ಸ್ಥಳದಲ್ಲಿದ್ದು ಕೇವಲ 7 ಸಿಬ್ಬಂದಿ ಮಾತ್ರ. ಉದ್ರಿಕ್ತರನ್ನ ತಡೆಯೋದಿರಲಿ, ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಪೊಲೀಸ್ ಸಿಬ್ಬಂದಿ ಪರದಾಡಿದ್ರು. PSI ರವಿ ಸೇರಿದಂತೆ ಹಲವು ಸಿಬ್ಬಂದಿಗಳ ಮೇಲೆ ಕಿಡಿಗೇಡಿಗಳು ದಾಳಿ ನಡೆಸಿದ್ರು. ರಿಸರ್ವ್ ಸಿಬ್ಬಂದಿ ವಾಪಸ್ ಬರುವಷ್ಟರಲ್ಲಿ ಪರಿಸ್ಥಿತಿ ಕೈಮೀರಿತ್ತು. ಕಲ್ಲು, ದೊಣ್ಣೆ, ಮಾರಕಾಸ್ತ್ರಗಳಿಂದ ಕಿಡಿಗೇಡಿಗಳು ದಾಂಧಲೆ ಮಾಡ್ತಿದ್ರು. ಪೆಟ್ರೋಲ್ ಬಾಂಬ್ ಎಸೆಯುವ ಜೊತೆಗೆ ಅಂಗಡಿ ಮುಂಗಟ್ಟಿಗೆ ಬೆಂಕಿ ಹಾಕಿ ಕ್ರೌರ್ಯ ಮೆರೆದಿದ್ರು. ಸದ್ಯ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ರನ್ನ ಗೃಹ ಇಲಾಖೆ ಸಸ್ಪೆಂಡ್ ಮಾಡಿದೆ. ಆದ್ರೆ ಇನ್ಸ್ಪೆಕ್ಟರ್ ಜಿಪುಣತನ ಮಾಡದೆ ರಿಸರ್ವ್ ಸಿಬ್ಬಂದಿಗೆ ಊಟ ಕೊಡಿಸಿದ್ರೆ ನಾಗಮಂಗಲ ಕೊತ ಕೊತ ಕುದಿಯುತ್ತಿರಲಿಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲ ಗಲಭೆ ಕಿಚ್ಚಿಗೆ ಬದ್ರಿಕೊಪ್ಪಲು ಬೆಚ್ಚಿ ಬಿದ್ದಿದೆ. ಊರಲ್ಲೀಗ ಸ್ಮಶಾನ ಮೌನ ಆವರಿಸಿದೆ. ಯುವಕರಂತೂ ಕಣ್ಣಿಗೆ ಕಾಣದೆ ಊರು ತೊರೆದಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮನೆಗೆ ಬೀಗ, ಊರಿಗೆ ಊರೇ ಖಾಲಿ, ನೀರವ ಮೌನ, ಸುತ್ತಲೂ ನಿಶ್ಶಬ್ದ. ನಾಗಮಂಗಲ ಗಲಭೆ ಕಿಚ್ಚಿಗೆ ಇಲ್ಲಿನ ಬದ್ರಿಕೊಪ್ಪಲು ಬೆಚ್ಚಿ ಬಿದ್ದಿದೆ. ಪೊಲೀಸರ ಭಯಕ್ಕೆ ಯುವಕರು ಊರು ತೊರೆದಿದ್ದಾರೆ. ಅಕ್ಷರಶಃ ಇಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಬಂಧನದ ಭಯಕ್ಕೆ ಊರು ತೊರೆದ ಯುವಕರು. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಬದ್ರಿಕೊಪ್ಪಲಿನಲ್ಲೀಗ ಬರೀ ಶಾಮಿಯಾನ ಕಾಣ್ತಿದೆ, ಜನರೇ ಇಲ್ಲ. ಗಲಭೆ ಪ್ರಕರಣದಲ್ಲಿ ಬಂಧನದ ಭೀತಿಗೆ ಯುವಕರು ಮನೆ ತೊರೆದಿದ್ದಾರೆ. ಈಗಾಗಲೇ ಬದ್ರಿಕೊಪ್ಪಲಿನ 23 ಮಂದಿಯನ್ನ ನಾಗಮಂಗಲ ಪೊಲೀಸರು ಬಂಧಿಸಿದ್ದಾರೆ. ಗಣೇಶೋತ್ಸವದಲ್ಲಿ ಭಾಗಿಯಾದವರ ಜೊತೆಗೆ ಮನೆಯಲ್ಲಿದ್ದವರನ್ನು ಪೊಲೀಸರು ಬಂಧಿಸಿದ್ದಾರೆ. ತಮ್ಮನ್ನು ಬಂಧಿಸಬಹುದೆಂದು 30ಕ್ಕೂ ಹೆಚ್ಚು ಯುವಕರು ಊರು ಬಿಟ್ಟಿದ್ದಾರೆ. ಇತ್ತ ಕುಟುಂಬಗಳು ಕಣ್ಣೀರು ಹಾಕುತ್ತಿವೆ. ಕೋಮುಗಲಭೆಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಆದ್ರೆ ಇದೇ ಕಿಡಿ ಈಗ ಕಣ್ಣೀರ ಕೋಡಿಯನ್ನ ಹರಿಸಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ವಿಶೇಷ ದೀಪಾಲಂಕಾರ, ಲೇಸರ್ ಲೈಟ್ ಪ್ರದರ್ಶನಕ್ಕೆ ಜನ ಮುಗಿಬಿದ್ದಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಅದ್ದೂರಿ ಚಾಲನೆ. ಇಂದಿನಿಂದ 2 ದಿನಗಳ ಕಾಲ ಜಲಪಾತೋತ್ಸವ. ಗಗನಚುಕ್ಕಿ ಜಲಪಾತಕ್ಕೆ ಹಾಕಿರುವ ವಿಶೇಷ ದೀಪಾಲಂಕಾರ, ಲೇಸರ್ ಲೈಟ್ ಪ್ರದರ್ಶನಕ್ಕೆ ಕಿಕ್ಕಿರಿದು ಸೇರಿರುವ ಜನರು. ಮಧುವಣ ಗೀತೆಯಂತೆ ಸಿಂಗಾರಗೊಂಡ ಹಾಲ್ಮುರಿಯಂತೆ ಹರಿಯುತ್ತಿರುವ ನೀರು.
ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಅದ್ದೂರಿಯಾಗಿ ಚಾಲನೆಯನ್ನ ನೀಡಿದರು. ಬಳಿಕ ಪ್ರಕೃತಿ ಸೌಂದರ್ಯದ ಜೊತೆಗೆ ವರ್ಣರಂಜಿತ ವಿದ್ಯುತ್ ದೀಪಾಲಂಕಾರ, ಲೇಸರ್ ಶೋವನ್ನ ಸಿಎಂ, ಸಚಿವರು, ಶಾಸಕರು ಕಣ್ತುಂಬಿಕೊಂಡರು. ಹಲವು ರೂಪ ಪಡೆದು ಕೆಲವೆಡೆ ಮೌನ, ವಿಶಾಲ ಮತ್ತು ನಿರ್ಮಲ, ಮತ್ತೆ ಕೆಲವೆಡೆ ಹಬ್ಬ, ಅಲ್ಲಲ್ಲಿ ನದಿ ಭೋಗ್ಗೆರೆದು ತುಂಬಿಕ್ಕುತ್ತದೆ. ಗಗನಚುಕ್ಕಿ ಜಲಪಾತೋತ್ಸವ ಉದ್ಘಾಟನೆ ಮಾಡಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ಪಣ ತೊಟ್ಟಿದೆ. ಎಲ್ಲಾ ಜಿಲ್ಲೆಗಳ ಪ್ರವಾಸೋದ್ಯಮದ ಅಭಿವೃದ್ಧಿ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ನೀಡಿದರು. ಲೈಟಿಂಗ್, ಲೇಸರ್ ಶೋಗೆ ಚಾಲನೆ ನೀಡ್ತಾ ಇದ್ದಂತೆ ಆಗಸದಲ್ಲಿ ಚಿತ್ತಾರ ಮೂಡಿಸಿದ ಬಾಣ ಬಿರುಸು ಜೋರಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಜಲಪಾತೋತ್ಸವನ್ನ ಪ್ರವಾಸಿಗರು ಕಣ್ತುಂಬಿಕೊಂಡ್ರು. ಮಹದೇವ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಆ ಊರಲ್ಲಿ ಆ ಸಮುದಾಯಕ್ಕೆ ಬಹಿಷ್ಕಾರ ಹಾಕ್ಬಿಟ್ಟಿದ್ರು. ನಾವು ಒಂದು ಜಸ್ಟ್ ಬಹಿಷ್ಕಾರ ಸಹಿಸಲ್ಲ ಅಂತ ಪೋಸ್ಟ್ ಕಾರ್ಡ್ ಬಿಟ್ಟಿದ್ದಷ್ಟೇ, ಮುಂದೆ ಆಗಿದ್ದೆಲ್ಲ ಮ್ಯಾಜಿಕ್. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಿನಾಂಕ 13/9/2024, ಸಮಯ ಸಂಜೆ 5 ಗಂಟೆ. ಆ ಸಮುದಾಯಕ್ಕೆ ಬಹಿಷ್ಕಾರದ ಬರೆ. ಅಂಗಡಿ ಹೋಗಿದ್ದೀವಿ, ತಿನ್ನಕ್ಕೆ ಏನು ಕೊಡಲಿಲ್ಲ, ಪೆನ್ ಕೊಡಲಿಲ್ಲ, ಬುಕ್ ಹೋಗಿದ್ದೀವಿ, ಬುಕ್ ತಗೊಂಡ್ಬರ್ಕ್ ಹೋಗಿದ್ದೀವಿ, ಬುಕ್ಕನ್ನು ಕೊಡಲಿಲ್ಲ, ಇದು ಏನು ಕೊಡಲಿಲ್ಲ. ಯಾದಗಿರಿ ಜಿಲ್ಲೆಯ ಗ್ರಾಮವೊಂದರಲ್ಲಿ ಸವರ್ಣೀಯ ಸಮುದಾಯದ ಚಂದ್ರಶೇಖರ್ ಎಂಬಾತ ಅಪ್ರಾಪ್ತೆ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದ. 15 ವರ್ಷದ ಬಾಲಕಿಯನ್ನ 5 ತಿಂಗಳ ಗರ್ಭಿಣಿ ಮಾಡಿದ್ದ. ಪೋಷಕರು ದೂರು ನೀಡಿದ ಬೆನ್ನಲ್ಲೇ ಆರೋಪಿಯನ್ನ ಬಂಧಿಸಲಾಗಿತ್ತು. ಕೆರಳಿದ ಸವರ್ಣೀಯ ಮುಖಂಡರು ಇಡೀ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರು. ಉಪ್ಪು, ದಿನಸಿ, ಪೆನ್ನು, ಬುಕ್ ಕೊಡದಂತೆ ಕಟ್ಟಪ್ಪಣೆ ಮಾಡಿದ್ರು. ಉಪ್ಪು ಕೊಡು, ಉಪ್ಪು ಕಡೆಗದ ಪೆನ್ ಕೊಟ್ರು, ಮಂದಿ ಕೊಡ್ಬೇಡ ಅಂತಾರೆ. ಅಲ್ಲ, ಸಣ್ಣ ಹುಡುಗರು ಪೆನ್ನು ಕೊಡ್ಬೇಡ ಅಂತಾರೆ, ಏನು ಶಾಲಿ ಮಕ್ಕಳಿಗೆ ಕೊಡ್ಬೇಡ ಅಂತಾರೆ, ಕೊಡ್ಬೇಡ ಅಂತ ಯಾರು ಹೇಳ್ತಾರೆ. ಹಿರಣುಗಳು ಬಲ್ಲಂತಪ್ಪ, ಇದು ಹಿರಣುಗಳ ಮುದುಕಪ್ಪಣ್ಣ ಚಂದಪ್ಪ ನಮ್ಮ ಮುಂಜಾನೆ ನನ್ನ ಕಾರ್ ಸೀನ್ 1, ಸೂಪರ್ 3 ಪೋಸ್ಟ್ ಕಾರ್ಡ್ ಹಲ್ಚಲ್. ಗ್ರಾಮಕ್ಕೆ ಎಸ್ಪಿ, ತಹಶೀಲ್ದಾರ್ ಎಂಟ್ರಿ. ನಾಳೆ ಈ ಕಾರ್ಯಕ್ರಮ ಹೋಗುತ್ತೆ.